ಲೇ ಪಾಪ ನಡಿಯಲ್ಲ ಮಂತ ಹೋಗೋಣ. ಸ್ವಾನೆ ಬರಂಗ ಆಗ್ತೈತೆ. ನಿನಗೆ ಹೇಳಿದ್ರೆ ನೀನು ಅರ್ಥನೇ ಮಾಡ್ಕೊಳ್ಳಲ್ಲ ಕಳ್ಳಲೇ ಪಾಪ. ಇವತ್ತೇನ್ ಬೇಡ ಕಣ ತೋಟದತ್ರ ಹೋಗೋದು ಅಂತ ಹೇಳ್ದೆ ನಾನು. ಹೊಲ್ತಾ ಹೋಗೋದು ಬೇಡ ಅಂತ ನನ್ನ ಮಾತು ಕೇಳಿಲ್ಲ. ಹ್ಞೂ ಅಣ್ಣವ್ ಈಗ ಇನ್ನೇನು ಮಾಮೂಲಿ, ಈಗ ಮಳೆಗಾಲ ಅಲ್ವೇಣ. ಈಗ ಇನ್ನು ಖಾರ ಹಬ್ಬದ ಟೈಮ್ ಇನ್ನೇನ್ ಮಾಡೋದ್ ಕೇಳು. ಮಾಮೂಲಿ ಯಾವಾಗ ಬೇಕು ಅವಾಗ ಮಳೆ ಬರ್ತಿರುತ್ತೆ, ಸ್ವಾನೆ ಇಟ್ಕೊಳುತ್ತೆ, ಜಿಟಿ ಜಿಟಿ ಮಳೆ ಬರ್ತಾನೆ ಇರುತ್ತಪ್ಪ. ಹಂಗಂತ ನಾವು ಹೊಲತಾವ ತೋಟತಾವ ಬರ್ದಂಗಿರಕ್ ಆಗುತ್ತೇನಣ್ಣ? ಇದ್ ಚೆನ್ನಾಗಿ ಮಾತಾಡ್ತೀಯಪ್ಪ ನೀನಂತೂ ಅತ್ಲಾಗಿ. ವಾ ಬರ್ಲಿ ಕಣಬಾ, ಏನು ಆಗಲ್ಲ. ಒಂಚೂರು ಮಳೆ ನೆಂದ್ರೆ ಏನಾಗುತ್ತೆ? ಓ ಪಾಪ ರಂಗಪ್ಪ, ನೀನ್ ಏನಾರ ತಿಳ್ಕ. ಬೋಲು ಬೇಜಾರಾಗ್ತೈತ್ ಕಳ್ಳ ನೀನು. ಹೋಗತ್ಲಾಗಿ ಬರೀ ಬೆಳಿಗ್ಗೆ ಎದ್ರೆ ಕೆಲಸ ಮಾಡೋದು, ಹೊಲ್ತಾವ್ ಬರೋದು, ತೋಟತಾವ್ ಹೋಗೋದು, ಕೆಲಸ ಮಾಡೋದು, ತಿರ್ಗಾ ಕೂತ್ಕೊಳ್ಳೋದು, ಅಂಗಡಿ ತಾವ ಅಲ್ಲಿ ಇಲ್ಲಿ ಕೂತ್ಕೊಂಡು ಹರಟೆ ಹೊಡಿಯೋದು, ತಿರ್ಗಾ ಡೈರಿ ತಾವ ಹೋಗ್ಬಿಟ್ಟು ಹಾಲಾಕ್ ಬರೋದು, ಇದೇ ಆಯ್ತು ಕಳ್ಳಲಿ. ಬೋಲು ಬೇಜಾರಾಗ್ತೈತ್ ಕಣಪ್ಪ ಅತ್ಲಾಗಿ. ಇದೊಳ್ಳೆ ಚೆನ್ನಾಗಾಯ್ತು ಕಣಪ್ಪ ನಮ್ಮ ಮಣ್ಣಿನಿಂದ. ಅಲ್ಕಣ ಅಣ್ಣ, ಎಲ್ಲಾರು ಮಾಮೂಲಿ ಮಂತವಲ್ಲ ಇದೀವಿ, ಎಲ್ಲಾರು ಮಾತಾಡ್ತಿದೀವಿ, ಒಟ್ಟಿಗೆ ಇರ್ತೀವಪ್ಪ. ನಿನ್ನ ಒಬ್ನೇ ಇದೆಯಾ? ನಿನ್ಗೇನ್ ಬೇಜಾರಾಗೋದಕ್ಕೆ? ಯಾಕೆ ಹಿಂಗೆ ಹೇಳ್ತಿದ್ಯಲ್ಲ? ಎಲ್ಲಾದ್ರೂ ಟೌನ್ ಕಡೆ ಎಲ್ಲಾರು ಹೋಗ್ ಬರೋಣ? ಇಲ್ ಕಳ್ಳ ಪಾಪ, ಟೌನ್ ಕಡೆ ಇನ್ನೇನಕ್ ಹೋಗೋಣ? ಏನಾರ ಕೆಲ್ಸ ಗಿಲ್ಸ ಇದ್ರೆ ಹೋಗೋಣಂತೆ. ಅಲ್ಕಣ ಪಾಪ ರಂಗಪ್ಪ, ಅಲ್ಕಣವ್. ಅಲ್ಕಳ ಅದೇ ಅವತ್ತು ಅವನು ಇವನೆಲ್ಲಾರು ಪರಮೇಶಿ ಅವರೆಲ್ಲಾರು ಹೋಗ್ಬಿಟ್ಟು ಆ ತೋಟದಲ್ಲಿ ಏನಾದ್ರು ಚಿಕನ್ ಏನಾರ ತಗೊಂಬಂದ್ಬಿಟ್ಟು ಚಿಕನ್ ಏನಾರ ಮಾಡ್ಕೊಂಡು ತಿನ್ನೋಣ ಅಂತ ಹೇಳದ್ನಲ್ಲ. ಏನ್ ಮಾಡಿರಲ್ಲ ಅವ್ನ್ ಜಯಣ್ಣಂಗ ಅವತ್ತು ಕೇಳ್ತೀವಿ ಅಂತ ಸುಮ್ಕಾಗ್ಬಿಟ್ಟು ಅವತ್ತು ಸುಮ್ಕಾಗ್ಬಿಟ್ರಿ. ಏನೋ ಕೆಲ್ಸ ಇತ್ತು ಅಂತ. ಅವತ್ತು ಏನು ಹೇಳಿಲ್ಲ ಏನಿಲ್ಲ. ಅವನು ಲೆಕ್ಕಾಚಾರಿ ಕೈಲಿ ಹೇಳ್ ಕಳ್ಸಿರಿ. ಲೆಕ್ಕಾಚಾರಿ ಇದ್ದವನು ಇನ್ಯಾರು ಕೇಳ್ತಾರೆ ಬಿಡಿ ಸೌಕರ್ಯ, ಇನ್ನೊಂದ್ ದಿವಸ ಮಾಡಿದ್ರೆ ಆಗುತ್ತೆ. ಹೋಗಿ ಜಯಣ್ಣನ್ ಕೇಳಿದಾಗ ಜಯಣ್ಣ ಇದ್ದಿದ್ದು ಇವತ್ತು ಕೆಲಸ ಇಟ್ಕೊಂಡ್ ಪಾಪ ಎಲ್ಲ ಅಂಗಡಿ ತಾವ ಜಾಸ್ತಿ ಜನ ಇದಾರೆ ಅಂತ ಹೇಳ್ಬಿಡ್ತು ಅಂತ ಹೇಳ್ದ. ಅದಕ್ಕತ್ಲಾಗ ನಾನು ಸುಮ್ಕಾಗ್ಬಿಟ್ಟೆ. ಈಗಳಲ್ಲ ಇವತ್ತು ಏನು ಕೆಲಸ ಇಲ್ಲ ಕಣೋ ರಂಗಪ್ಪ. ಆ ಪರಮೇಶಿ ಆ ಗೌಡ್ರು ಅವ್ರಿಗೆಲ್ಲ ಹೇಳ್ಕೊಂಡ್ಬಿಟ್ಟು ಹೋಗಿ ನಮ್ ತೋಟದಲ್ಲೇ ಮಾಡ್ಕೊಂಡು ಚಿಕನ್ ಏನಾರ ಮಾಡ್ಕೊಂಡು ತಿಂದಿದ್ರೆ ಚೆನ್ನಾಗಿರೋದಲ್ಬಲ್ಲ. ನನ್ಗೂ ಬಾಯಿ ಬಾಳ ಸಪ್ಪೆ ಆಗ್ಬಿಟ್ಟೈತ್ ಕಳ್ಳಿ. ಏನಾರ ಮಾಡ್ಕೊಂಡು ತಿನ್ನನ್ಕೊಂಡ್ ನಡ್ರು. ಓಹೋ ಪರವಾಗಿಲ್ಕಣೋ, ನೀನು ರುಚಿ ಕಲ್ತು ಬಿಟ್ಟಿದೀಯ ಅನ್ನಪ್ಪ. ಅಲ್ಕಣಯ್ಯ, ಈಗ ನಾವು ಮಾಡ್ಕೊಂಡು ತಿನ್ಬಿಟ್ರೆ ಮನೆಯವರೆಲ್ಲಾರು ಇದಾರೆ, ಮನೆಯವ್ರಿಗೆಲ್ಲ ಏನ್ ಮಾಡೋದು ಮತ್ತೆ? ನಾವಿಬ್ರನ್ನೇ ಮಾಡ್ಕೊಂಡು ತಿನ್ಬಿಟ್ರೆ ಆಗುತ್ತೇನಣ್ಣ? ಮನೇಲಿ ಮಗ ಸೊಸೆ ಹೆಂಡತಿ ಎಲ್ಲಾರು ಇದಾರೆ, ಅದಂಗ್ ಬಿಟ್ಬಿಡಕ್ ತಿನ್ಬಿಡಕ್ ಆಗುತ್ತೆ ಹೇಳು? ಲೇ ಪಾಪ ರಂಗಪ್ಪ, ಅದಕ್ಕೂ ಒಂದು ವ್ಯವಸ್ಥೆ ಮಾಡಿದೀನಿ ಕಳ್ಳ. ಅಲ್ಲ ಕಳ್ಳ, ನಾವು ತಿನ್ಬಿಟ್ಟು ಮನೆಯವ್ರಿಗೆ ಏನು ಇಲ್ದಂಗ್ ಮಾಡ್ಕೊಂಡು ಕೂತ್ಕೊಳಕ್ ಆಗುತ್ತೆ ಅಲ್ಲ? ನಾವು ಹೊಟ್ಟೆ ತುಂಬಾ ತಿನ್ಕೊಂಡ್ ಬಂದ್ಬಿಟ್ಟು ಅದಕ್ಕೋಸ್ಕರನೇ ಬೆಳಿಗ್ಗೆನೆ ಹೋಗ್ಬಿಟ್ಟು ಒಂದ್ 6 kg ಬಾಯ್ಲರ್ ಕೋಳಿನ ತಗೊಂಬಂದಿದ್ದೀನಿ ಕಣಪ್ಪ. ತಗೊಂಬಂದು ಮನೇಲಿ ಕೊಟ್ಟಿದ್ದೀನಿ. ಎಲ್ಲಾರು ಅದ್ ಏನೇನ್ ಬೇಕು ಮಾಡ್ಕೊಂಡು ತಿನ್ರಿ ಅಂತ ಹೇಳಿದೀನಿ. ನಮ್ಗೋಸ್ಕರ ಏನ್ ಕಾಯ್ಬೇಡ್ರಿ, ನಮ್ಗೆ ಹೊಲತಾವ ಸಿಕ್ಕಾಬಟ್ಟೆ ಕೆಲ್ಸಗಳಿದಾವೆ, ತೋಟತಾವೆಲ್ಲ. ಬಂದ್ರೆ ಸಾಯಂಕಾಲನೂ ಆಗ್ಬೋದು. ನೀವೇನ್ ತಲೆ ಕೆಡಿಸ್ಕೊಬಿಡ್ರಿ ನಾವು ಬಂದಿಲ್ಲ ಅಂತ. ಎಲ್ಲಾರ್ಗು ಕೂತ್ಕೊಂಡ್ಬಿಟ್ಟು ಗೀತಮ್ಮ ಅಳಿಯಂದ್ರು ಎಲ್ಲಾರು ಬಂದಿದಾರಲ್ಲ, ನೀವೆಲ್ಲ ಮಾಡ್ಕೊಂಡು ತಿನ್ರಿ ಅಂತ ಹೇಳಿದೀನಿ ಕಣಿ. ಹೇಳು, ನೀನ್ ಯಾಕೆ ತಲೆ ಕೆಡಿಸ್ಕೊಂತೀಯ? ಅವ್ರ ಬಗ್ಗೆ ನೀನೇನ್ ಯೋಚನೆ ಮಾಡ್ಬೇಡ, ನಾನು ಎಲ್ಲ ವ್ಯವಸ್ಥೆ ಮಾಡ್ಬಿಟ್ಟಿದ್ದೀನಿ. ಇವಾಗ ನನಗೆ ಕರೆಕ್ಟ್ ಆಗಿ ನಮ್ ಇವನ್ ಸಿಕ್ಕಿದ್ರೆ ಸರಿ ಆಗ್ಬಿಡುದು. ನಮ್ಮ ಜಯಣ್ಣನ ಹತ್ರ ಹೋದ್ರೇನೆ ಸರಿ. ಈಗ ಕೋಳಿ ಅಂಗಡಿ ತಾವ ಜನಗಳು ಕಡಿಮೆ ಇದ್ರೆ ಅವನೇ ಸಾಂಬಾರ್ ಗಿಂಬಾರ್ ಎಲ್ಲ ಮಾಡೋದಕ್ಕೆ ಅವನೇ ಸರಿ. ಇಲ್ಲ ಸಾಂಬಾರ್ ಗಿಂಬಾರ್ ಏನು ಮಾಡಿಸೋದು ಬೇಡ ಕಣ್ ಪಾಪಲಿ. ಫ್ರೈ ಮಾಡಿಸ್ಬಿಡ ಕಣ. ಫ್ರೈ ಮಾಡಿಸ್ಬಿಟ್ಟು ಕಬಾಬು ಏನಾರ ಮಾಡಿಸ್ಬಿಟ್ಟು ಬಲು ಚೆನ್ನಾಗಿರುತ್ತೆ ಅಲ್ವಾ? ಸಾಂಬಾರ್ ಇನ್ನೇನು ಮನೇಲೂ ಮಾಡ್ತಾರಪ್ಪ, ಅದೇ ಮಾಮೂಲಿ ಅತ್ಲಾಗಿ. ನಾವು ಏನಾರ ಮಾಡ್ಕೊಂಡು ತಿಂತಿದ್ದೀವಿ ಅಂದ್ಮೇಲೆ ತೋಟದಲ್ಲಿ ಏನಾದ್ರೂ ಡಿಫ್ರೆಂಟ್ ಆಗಿರ್ಬೇಕು, ಡಿಫ್ರೆಂಟ್ ಆಗಿ ಮಾಡ್ಕೊಂಡು ತಿನ್ಬೇಕು. ಇನ್ನೇನೇನ್ ಮಾಡ್ತಂಗ್ ಕೇಳ್ಬೇಕಳ್ಳಿ. ಅಣ್ಣ ಏನಾದ್ರೂ ಮಾಡ್ಲಿ, ಮೊದ್ಲು ಅವನ್ ಜಯಣ್ಣ ಸಿಗ್ತಾನ ಸಿಗಲ್ಲ ಮೊದ್ಲು ಕೇಳೋದ್ ನಡಿ. ಇನ್ನೊಂದು ನಾವಿಬ್ರು ಡಿಸೈಡ್ ಮಾಡಿದೀವಿ, ಲೆಕ್ಕಾಚಾರ ಇನ್ನೇ ನಾವು ಬರ್ತಾನೆ ನಮ್ ಜೊತೆನೆ. ಅದ್ ಬಿಟ್ರೆ ಇವ್ನ್ ಪರಮೇಶಿ ಸಿಗ್ಬೇಕು, ಅವನ್ ಜಗಣ್ಣ ಸಿಗ್ಬೇಕು, ಅವನು ಜಯಣ್ಣ ಬರ್ಬೇಕು, ಅವನು ನಿಂಗಣ್ಣ ಬರ್ಬೇಕು. ಅವ್ರೆಲ್ಲಾರು ಬರ್ತಾರ, ಎಲ್ಲೆಲ್ಲಿ ಕೆಲ್ಸಕ್ಕೆ ಹೋಗಿರ್ತಾರ ಏನೋ. ಹಿಂಗೆಲ್ಲ ಮಾಡ್ಬೇಕಂದ್ರೆ ಒಂದ್ 2-3 ದಿವಸದ ಮುಂಚೆನೆ, ಒಂದ್ ವಾರದ ಮುಂಚೆನೆ ನಾವು ಪ್ಲಾನ್ ಮಾಡ್ಕೊಂಡು ಕೋಳಿ ಎಷ್ಟ್ kg ತಗೊಂಬರ್ಬೇಕು, ಎಂತ ಯಾವತ್ತು ಇಟ್ಕೊಳ್ಳೋಣ ಕೋಳಿ ಸಾಂಬಾರೆಲ್ಲ ಮಾಡೋದಿಕ್ಕೆ, ಎಲ್ಲ ಐಟಮ್ಗಳೆಲ್ಲ ತಗೊಂಬರ್ಬೇಕು. ಏನ್ ಕಡಿಮೆ ಹೊತ್ತಾಗುತ್ತೇನಣ್ಣ? ಏನಂತ ಹೇಳ್ತಿದ್ದೆ ಇವಾಗ ಸಡನ್ ಆಗಿ ಮಾಡೋಣ ಅಂದ್ರೆ? ಏನಿದು ನಮ್ ರಂಗಜ್ಜನೂ ನಮ್ ಸಾವುಕಾರರು ಏನ ಮಾತಾಡ್ಕೊಂಡು ನಿಂತಿದಾರಲ್ಲ, ಏನ್ ಸಮಾಚಾರನೋ ಏನಪ್ಪ? ಏನ್ ರಂಗಜ್ಜು ಸಾವುಕಾರ, ಏನು ಅಣ್ಣ ತಮ್ಮ ಇಬ್ರು ಹೊಲದ ಮಧ್ಯದಲ್ಲಿ ಏನೋ ಜೋರಾಗಿ ಮಾತಾಡ್ಕೊಂಡು ನಿಂತ್ಕೊಂಡ್ಬಿಟ್ಟಿದಾರಲ್ಲ, ಏನ್ ಸಮಾಚಾರ ಅಂತ? ಅಗಳ ಬೋರದು ಬಂದಿದ್ಯಾ? ಬಾರ್ಲ ಪರಮೇಶಿ, ಒಳ್ಳೆ ಟೈಮಿಗೆ ಬಂದಿದ್ಯಾ. ಎಲ್ಲ ಇಷ್ಟೊತ್ತವರೆಗೂ ನಿಮ್ ರಂಗಜ್ಜಾನು ನಾನು ನಿನ್ ಬಗ್ಗೆನೆ ಮಾತಾಡ್ತಿದ್ದು ಕಳ್ಳ ಪರಮೇಶಿ. ಬಾ, ಒಳ್ಳೆ ಟೈಮಿಗೆ ಬಂದಿದ್ಯಾ. ಬಾರ್ಲ ಇಲ್ಲಿ ಪರಮೇಶಿ. ಅಲ್ಲ ಕಳ್ಳ, ನಿನ್ಗೆ ಹೇಳದೆ ಒಂದ್ ಕೆಲ್ಸ, ನೀನ್ ಮಾಡದೆ ಒಂದ್ ಕೆಲ್ಸ ಕಳ್ಳ. ಲೇ ಪರಮೇಶಿ, ಅಲ್ಲ ಕಳ್ಳ, ಅವತ್ತು ನಿನ್ಗೆ ಹೇಳಿರಿಲ್ವಲ್ಲ ನಾನು? ಹೇಳಿರಿಲ್ವೇನೋ ಅವತ್? ಯಾಕ ನೀನು ಏನು ವಾಪಸ್ ನನ್ಗೇನು ಹೇಳೇ ಇಲ್ಲ ನೀನು?
ಇದೊಳ್ಳೆ ಚೆನ್ನಾಗಾಯ್ತಪ್ಪ ನಮ್ ಸಾವ್ಕಾರರಿಂದ. ಅಲ್ಲ ಕಣ್ ಸಾವ್ಕಾರ್ರೆ, ಏನ್ ಹೇಳಿದ್ರಿ? ನಿನ್ಗೆ ಹೇಳಿರಿಲ್ವಾ ನಿನ್ಗೆ ಹೇಳಿರಿಲ್ವಾ ಅಂತ ಹೇಳ್ತಿದ್ರಲ್ಲ, ನನ್ಗೆ ಏನಂತದ್ ಹೇಳಿದ್ರಿ ನೀವು? ಆ ಏನ್ ಹೇಳಿದ್ರಿ ಹೇಳ್ರಿ ಸಾವ್ಕಾರ್ರೆ. ಯಾತು ಇಲ್ಲ ಕಳ್ಳಲೇ ಪಾಪ. ಮೊನ್ನೆ ಇನ್ನೂ ಹೋಗ್ಬಿಟ್ಟು ಅವ್ನ್ ಜಯಣ್ಣನ ಅಂಗಡಿಲಿ ಕೋಳಿ ಗಿಳಿ ಎಲ್ಲ ತಗೊಂಬಂದ್ಬಿಟ್ಟು ತೋಟದಲ್ಲಿ ಏನಾದ್ರು ಮಾಡ್ಕೊಂಡು ತಿನ್ನನ್ ಕಳ್ಳ ಬಲು ಬೇಜಾರಾಗ್ತೈತೆ. ಏನು ಕೆಲಸ ಗಿಲ್ಸ ಏನು ಇಲ್ಲ, ಆರಾಮಾಗಿದೀವಿ, ಪುರ್ಸೊತ್ತಾಗಿದೀವಿ, ಏನಾರ ಮಾಡ್ಕೊಂಡು ತಿನ್ನನ್ ಕಳ್ಳ ತೋಟದಲ್ಲಿ ಅಂತ ಹೇಳಿತೆ ತಾನೆ ನಿನ್ಗೆ. ನೀನು ನನ್ನ ಮಾತು ಕೇಳ್ದೆ ನೀನು. ಸರಿ ಕಣ ಸಾವ್ಕಾರ, ಆಯ್ತು ನೋಡೋಣ ತಡೀರಿ ಅಂತ ಹೇಳ್ದು ಹೋದವ್ ನೀನು ಪತ್ತೆ ಇಲ್ದಂಗೆ ನಾಪತ್ತೆ ಆಗ್ಬಿಟ್ಟಿದ್ದಲ್ಲ ಪಾಪ, ಇವತ್ತು ಕಾಣಿಸ್ಕೊಂತಿದ್ಯಾ? ಓ ಹ್ಞೂ ಅಲ್ವೇನ್ರಿ ಸಾವ್ಕಾರ್ರೆ, ಹೇಳಿದ್ರಿ ನೀವು ಅವತ್ತು. ಹೋಗೋಣ ನೋಡೋಣ ಅಂತ ನೋಡಿ ಅವನು ಇವನಿಗೂ ಫೋನ್ ಮಾಡಿದ್ದೆ, ನಿಂಗಣ್ಣಗೆ ಎಲ್ಲಾರ್ಗು. ಅವ್ರಿದ್ದವ್ರು ಏನಂತ ಹೇಳಿರಂದ್ರೆ, ಇವತ್ತು ಪುರ್ಸೊತ್ತಿಲ್ಲ ಕಳ್ಳೆ, ನಾವ್ ಎಲ್ಲೆಲ್ಲ ಹೋಗ್ಬೇಕಿತ್ತು, ಬೇಕಾರೆ ನಾಳೆಲ್ಲ ನಾಡ್ದು ಅಂದ್ರೆ ಇವತ್ತೇನೆ, ಇವತ್ತೇನೆ ಮಾಡ್ಕೊಂಡು ತಿನ್ನೋಣ, ನಾವು ಮಂತಾವಲೆ ಇರ್ತೀವಿ, ಎಲ್ಲ ಕೆಲಸ ಗಿಲ್ಸ ಏನು ಇಲ್ಲ ಕಳ್ಳ ಪಾಪ ಅಂತ ಹೇಳಿದ್ರು. ನೋಡೋಣ ಒಂದ್ಸಲಿ ಫೋನ್ ಮಾಡಿ ಕೇಳೋಣ ಅವ್ರಿಗೆಲ್ಲಾರ್ಗು. ಲೇ ಪಾಪ, ಪರಮೇಶಿ ಮಂತಾವ್ ಇರ್ತಾರಂದ್ಮೇಲೆ ಇರ್ತಾರೆ, ಇನ್ನೇನು ಫೋನ್ ಮಾಡುವಂತೆ. ಇನ್ನೇನೀಗ ಸದ್ಯಕ್ಕೆ ಅವರೆಲ್ಲ ಬೇಕಾರೆ ಆ ಕಡೆ ಈ ಕಡೆ ಹೋಗಿದ್ರು 2-3 ಗಂಟೆ ಸರಿ ಬಂದ್ಬಿಡ್ತಾರೆ. ನಾವೇ ಹೋಗ್ಬಿಟ್ಟು ಈಗ ಒಂದ್ ಕೆಲಸ ಮಾಡೋಣ, ಒಂದ್ 10 kg ಕೋಳಿ ತಗೊಂಬರೋಣ ಹೋಗ್ಬಿಟ್ಟು. ಮೊದ್ಲು ನಮಗ್ ಬೇಕಾಗಿರೋದು, ಈಗ ನಮ್ ಜೊತೆ ಬೇಕಾಗಿರೋ ನೀವು ಜಯಣ್ಣ ಕಳ್ಳ ಪಾಪ. ಜಯಣ್ಣ ಒಬ್ಬ ಬರ್ತೀನಂತ ಹೇಳ್ಬಿಟ್ರೆ ಸರಿಯಾಗಿ ಹೋಗ್ಬಿಡುತ್ತೆ. ಯಾಕಂದ್ರೆ ಈಗ ಬಟ್ಟ ಅಂದ್ರೆ ಅವನೇನೆ ಎಲ್ಲ ಪ್ರತಿಯೊಂದನ್ನು ಮಾಡೋದು, ಆಯ್ತಾ? ಅಡಿಗೆ ಎಲ್ಲ ಮಾಡೋನು ಅವನೇನೆ, ನಮ್ಗೆ ಯಾರಿಗೂ ಕರೆಕ್ಟಾಗಿ ಬರೋಲ್ಲ ಏನಲ್ಲ, ಟೇಸ್ಟ್ ಆಗಿ ಮಾಡೋನು ಅಂದ್ರೆ ಅವನೇನೆ. ಹಂಗಾಗಿ ಈಗ ಕೋಳಿ ಅಂಗಡಿ ತವ ಅವನ್ಗೇನೆ ಕೇಳಬೇಕು ನಾವು. ಜನ ಕಡಿಮೆ ಗಿಡಿಮೆ ಇದ್ರೆ ಅತ್ಲಾಗಿ ಬರ್ತಾನ ಅವನೇನೆ, ನಾನೇ ಬರ್ತೀನಿ ಕಡ್ ನಡಿ ರಂಗಜ್ಜ ಅಂತ. ಅವನೇ ಅಲ್ವೇನಪ್ಪ ಈಗ ಮೇನ್ ಬೇಕಾಗಿರೋದು. ಹೋಗಿ ಕೇಳ್ದ, ಹೂ ಕಡ್ ರಂಗಜ್ಜ ಆಯ್ತು ನಡ್ರಿ ಅತ್ಲಾಗಿ ಮಾಡ್ಕೊಂಡು ತಿನ್ನೋಣ ಅಂತ ಹೇಳಿದ್ರೆ, ಅವನ್ ತಾಲೂನೆ ಒಂದ್ 10 kg ಕೋಳಿ ತಗೊಂಡ್ಬಿಟ್ಟು ಅತ್ಲಾಗಿ ಮಾಡ್ಕೊಂಡು ಎಲ್ಲ ರೆಡಿ ಮಾಡ್ಕೊಂಡು ಬಂದ್ಬಿಡೋಣ ಅತ್ಲಾಗಿ, ಸರಿನಾ? ಆಮೇಕಿಂತ ಬೇಕಾರೆ ಇನ್ನೇನು ಗೌಡ್ರು ಇರ್ತಾರೆ, ನಾನಿದ್ದೀನಿ, ಅಣ್ಣ ಇದ್ದಾನೆ, ಲೆಕ್ಕಾಚಾರಿ ಇದ್ದಾನೆ, ನೀನಿದೀಯಾ, ಅದ್ರ ಜೊತೆ ಇವನು ಜಗಣ್ಣನು ಬೆಳಿಗ್ಗೆ ಮಂತಾವಳನಿ ಇದ್ದ, ಅವನು ಎಲ್ಲೂ ಹೋಗಿರಲ್ಲ. ಇನ್ನ ನಿಂಗಣ್ಣ ಚಂದ್ರಣ್ಣ ಅವ್ರಿಗೆ ಕರ್ಕೊಂಡ್ಬಿಟ್ರೆ ಮುಗ್ದೆ ಹೋಯ್ತು, ಇನ್ನೆಲ್ಲಾರು ಇದ್ದಂಗೆನೆ ಅಲ್ವಾ? ಆಯ್ತು ಬರ್ರಿ ಹೋಗೋಣ, ಎಲ್ಲಾರು ಇದಾರೆ. ಟೈಮ್ ವೇಸ್ಟ್ ಮಾಡೋದು ಬೇಡ ಕಳ್ಳ ಪಾಪ, ಮಳೆ ಗಿಡ ಬಂದಾತು, ಬೇಗ ಬೇಗ ಮಾಡ್ಕೊಂಡು ತಿನ್ನೋದಂತೆ. ಬಾರ್ ಪರಮೇಶಿ ಹೋಗೋಣ. ಅಲ್ಕಂಡ್ರಂಗಜ್ಜು ಹಿಂಗ್ ಸಡನ್ ಆಗಿ ಹೋಗೋಣ ಅಂತ ಹೇಳಿದ್ರೆ, ಎಲ್ಲ ಪಾತ್ರೆ ಗೀತ್ರೆ ಎಲ್ಲ ಹೊಂಚ್ಕೋಬೇಕು, ಅಲ್ಲಿ ತೋಟದಲ್ಲಿ ಮಾಡೋದಕ್ಕೆ ಪಾತ್ರೆ ತಗೋಬೇಕು, ನೀರ್ ತಗೊಂಬರ್ಬೇಕು, ರೇಷನ್ಗಳು ತಗೊಂಬರ್ಬೇಕು, ಕೋಳಿ ತಗೊಂಬರ್ಬೇಕು. ಕೋಳಿ ಇನ್ನೇನ್ ಬಿಡು, ಇನ್ನೇನು ನಮ್ಮ ಇವನ್ ಜಯಣ್ಣನ ಅಂಗಡಿಲಿ ತಗೊಂತೀವಿ. ಮಿಕ್ದವೆಲ್ಲ ಏನ್ ಮಾಡೋಣ ರಂಗಜ್ಜ? ಹೇಳು, ಲೆಕ್ಕ ಹಾಕು ನೀನೆ. ಹುಡುಗಂಗ್ ಹೇಳೋದು ಅರ್ಥ ಆಗ್ತಿಲ್ವೇನಂತ. ಅಲ್ಲ ಕಳ ಪಾಪ, ನಮ್ ತೋಟದ ಮನೇಲಿ ಎಲ್ಲ ಇದಾವಲ್ಲ ಇನ್ನೇನು. ನಿನ್ನ ಹತ್ರನೂ ಐತೆ ತಪ್ಲೆಗಳು. ಇನ್ನೇನಪ್ಪ, ಫ್ರೈ ಮಾಡೋದಕ್ಕೆ ಒಂದ್ ತಪ್ಲೆ ಬೇಕು, ಮತ್ತೆ ಕಬಾಬ್ ಮಾಡೋದಕ್ಕೆ ಒಂದ್ ಬಾಣ್ಲಿ ಬೇಕು, ತಿನ್ನೋದಕ್ಕೆ ಇನ್ನೇನು ಬಾಳೆ ಎಲೆ ಏನಾರು ತಗೊಂಬಂದ್ಬಿಡೋಣ. ಅಲ್ಲೇ ನಮ್ ತೋಟದಲ್ಲೇ ಬಾಳೆ ಎಲೆ ಬೇಕಾದಷ್ಟು ಇದಾವ್ ಕಣವ್. ಊಟ ಮಾಡೋದಕ್ಕೆ ಏನ್ ತೊಂದ್ರೆ ಇಲ್ಲ, ಬಾಳೆ ಎಲೆ ತಗೊಂಬಂದ್ಬಿಡೋಣ. ಇನ್ನೇನು ನೀರು ಹೋಗ್ಬಿಟ್ಟು ಯಾರ್ದಾರ ಒಂದು ಫಿಲ್ಟರ್ ಕ್ಯಾನ್ ತಗೊಂಡ್ಬಿಟ್ಟು ನೀರು ತಗೊಂಬಂದ್ಬಿಡೋಣ. ರೇಷನ್ ಇನ್ನೇನು ಯಾರಿಗಾರ ಒಬ್ರಿಗೆ ಇನ್ನೇನು ಗಿರೀಶನು ಅಂಗಡಿಲೇ ತರ್ಸೋಣ. ಇನ್ನೇನು ಅಕ್ಕಿ ಏನೇನು ಬೇಕು, ಒಂದ್ ಸ್ವಲ್ಪ ಫ್ರೈ ಜೊತೆ ತಿನ್ನೋದಕ್ಕೆ ಅಕ್ಕಿ ರೈಸ್ ಏನಾರು ಮಾಡ್ಕೊಳ್ಳೋಣ. ಮಿಕ್ತವು ಮಸಾಲೆ ಐಟಮ್ಗಳು ಎಲ್ಲಾದ್ರೂ ನೀವು ಗಿರೀಶನ್ ಹೋಟೆಲೇ ಬರ್ತವೆ. ಇನ್ನೇನು ಈರುಳ್ಳಿ ಅಂತೆ, ಬೆಳ್ಳುಳ್ಳಿ ಅಂತೆ, ಶುಂಠಿ ಅಂತೆ, ಕೊತ್ತಂಬರಿ ಸೊಪ್ಪು, ಖಾರದ ಪುಡಿ, ಸಾಂಬಾರ್ ಪುಡಿ ಎಲ್ಲದನ್ನು ಸಿಗ್ತಾವಲ್ಲ. ಇನ್ನೇನು ಎಲ್ಲ ರೆಡಿ ಮಾಡ್ಕೊಂಡ್ರೆ ಆಯ್ತು. ಈಗ ಐಟಮ್ಗಳು ಏನೇನಂತ ನಮಗೆ ಕರೆಕ್ಟಾಗಿ ಗೊತ್ತಾಗಲ್ಲ, ಏನಿಲ್ಲ. ಈಗ ಚಿಕನ್ ಎಷ್ಟು ತಗೊಂತೀವೋ ಅದ್ರ ಮೇಲ್ಗಡೆ ಐಟಮ್ಗಳು ತಗೋಬೇಕಾಗುತ್ತೆ. ಹಂಗಾಗಿ ಇವನು ನಮ್ಮ ಜಯಣ್ಣಂಗೆನೆ ಸರಿ ಅವೆಲ್ಲ ಗೊತ್ತಾಗೋದು. ನಡಿ ಹೋಗೋಣ, ಅಲ್ಲೇ ಹೋಗೋಣ ಅತ್ಲಾಗಿ. ಈಗ ಮೊದ್ಲು ಕೋಳಿ ತಗೊಂಡ್ಬಿಡೋಣ ರಂಗಜ್ಜ, ಸರಿನಾ? ಈಗ ಎಷ್ಟು ಜನ ಇದೀವಿ ರಂಗಜ್ಜ? ಹುಡುಗರು ಅವ್ರು ಇವ್ರು ಸೇರಿರೆ, ಅಕ್ಕಪಕ್ಕದವ್ರು, ತೋಟದಲ್ಲಿ ಕೆಲಸ ಮಾಡ್ತಿರೋ ಅವ್ರು ಇವ್ರಿಗೆಲ್ಲ ಕರ್ಕೋಬೇಕಾಗುತ್ತೆ. ಒಂದ್ 10-12 ಜನ ಆಗ್ತಿವ್ ಕಣ್ ರಂಗಜ್ಜ. 10-12 ಜನಕ್ಕೆ 10 kg ಕೋಳಿ ಬೇಕಾ? ಬೇಡ ಬೇಡ ಬೇಡ, ಸಾಕು. ಒಂದ್ 5-6 kg ಕಟ್ ಮಾಡ್ಸೋಣ, ಸಾಕು. ಜಾಸ್ತಿ ಏನ್ ಬೇಡ ಕಣ್ ರಂಗಜ್ಜ. ಹಂಗಲ್ ಕಣ ಪಾಪ ಪರಮೇಶಿ, ಹುಡುಗರು ಜಾಸ್ತಿ ಆಗ್ತಾರ ಕಳ್ಳ ಪಾಪ. ಅದ್ ಹೆಂಗ್ ಆಗ್ಬಿಡುತ್ತೆ ಅಂದ್ರೆ, ಈಗ ನಾವೇನಾರ ಮಾಡ್ತಿದೀವಿ ಅಂದ್ಮೇಲೆ ಒಂದ್ 10 ಜನ ಅನ್ಕ, ಈಗ 10 ಜನ ಅನ್ಕೊಂಡ್ರೆ 20 ಜನ ಆಗ್ತಾರ ಕಳ್ಳ ಪಾಪ. ಎಲ್ಲಾರು ಮಾತಾಡ್ಸ್ಕೊಂಡ್ ಬರ್ತಾರೆ. ಅಲ್ಲ ಎಲ್ಲಾರ್ಗು ನೆನಪು ಮಾಡಿದಿರಾ? ನಮ್ ಶಂಕರಾಜಂಗೆ ಮರ್ತು ಬಿಟ್ಟಿದಿರಲ್ಲ, ಸುಮ್ಕಿರ್ತಾನ ಅವನು. ಸುಮ್ಕಿರ್ತಾನ, ನೀನ್ ಹೇಳಪ್ಪ. ಅವ್ರು ಬರ್ತಾರೆ, ಇವ್ರು ಅಲ್ಲಿ ಇಲ್ಲಿ ಅಕ್ಕಪಕ್ಕದವ್ರು ಮಾತಾಡ್ಕೊಂಡು ಹೊಲತಾವ ತೋಟತಾವ ಕೆಲಸ ಮಾಡ್ತಿರೋರು ಏನೋ ಮಾಡ್ತಿದಾರಲ್ಲ ಅಂತ ಬರ್ತಾರೆ. ಓಹೋ, ಏನ್ ಇವತ್ತು ಕೋಳಿ ಗಿಳಿ ಎಲ್ಲ ಮಾಡ್ಕೊಂಡು ತಿಂತಿದ್ರಲ್ಲಪ್ಪ ಅಂತ ಬರ್ತಾರೆ. ಈಗ ನಾವು ಅವ್ರಿಗೆ ಕಳ್ಸಕ್ಕಾಗುತ್ತಾ? ಊರವರು, ಗೊತ್ತಿರೋ ಜನಗಳು, ಪರಿಚಯದವರು, ಹಂಗಾಗಿ ಮಾಡ್ಕೊಂಡು ತಿನ್ಲೇಬೇಕಾಗುತ್ತೆ. ಅವ್ರಿಗೂ ಕರ್ಕೋಬೇಕಾಗುತ್ತೆ ಕೋಳಿ ಸಾಂಬಾರಿಗೆಲ್ಲ ಊಟ ಮಾಡೋದಿಕ್ಕೆ. ಹಂಗಾಗಿ ಸರಿ ಬಿಡು, ಒಂದ್ 6 kg ಸಾಕಾಗುತ್ತಲ್ವಾ? ಹಂಗಾರೆ 10 kg ಏನ್ ಬೇಡ ಹಂಗಾರೆ? ಸರಿ ಕಣ್ರಂಗಜ್ಜ, ಸಾಕ್ ಬಿಡ್ರಂಗಜ್ಜ. ಒಂದ್ 6 kg ಸಾಕಾಗುತ್ತಾ? ಫ್ರೈ ಒಂದ್ 3 kg, ಒಂದ್ 3 kg ಕಬಾಬ್ ಮಾಡ್ಬಿಟ್ರೆ ಆಗುತ್ತೆ ನಜ?
ಇನ್ನೇನು ಪಕ್ಕದಲ್ಲಿ ರೈಸು ಅಷ್ಟ್ ಮಾಡ್ಬಿಟ್ರೆ ಆಗುತ್ತಲ್ಲ, ಬೇಕಾದಷ್ಟು ಆಗೋಗ್ಬಿಡುತ್ತೆ. ಬೇಡ ಬಿಡು, ಒಂದ್ 8 ಕೆಜಿ ತಗೊಂಬಂದ್ಬಿಡೋಣ ಅತ್ಲಾಗಿ ಅಲ್ವಾ. ಇವ್ನ್ ಜೈನಂಗೆ ಹೇಳ್ಬಿಟ್ಟು ಹೆಚ್ಚು ಕಮ್ಮಿ ಒಂದ್ 8-8.25 ಕೆಜಿ ತಗೊಂಡು ಹೇಳು. ಮಾಡೋದು ಮಾಡ್ತಿದೀವಿ ಅಪರೂಪಕ್ಕೆ, ಚೆನ್ನಾಗೇನೆ, ಒಳ್ಳೆ ಚೆನ್ನಾಗಿ ಮಾಡ್ಕೊಂಡು ತಿನ್ನೋಣ ಅಲ್ವಾ. ಏನ್ ದಿನಾಲು ಏನ್ ಮಾಡ್ಕೊಂಡು ತಿನ್ನಲ್ಲ, ಮಿಕ್ದವ್ ಬೇಕಾದ್ರೆ ಮನೆಗೆ ತಗೊಂಡು ಹೋದ್ರೆ ಆಗುತ್ತೆ. ಲೇ ಪಾಪ ಪರಮೇಶಿ, ಇಲ್ಲೇ ಮಾತಾಡ್ಕೊಂಡು ನಿನ್ಕೊಂಡ್ಬಿಟ್ವಲ್ಲ, ನಡಿಯಲ್ಲ, ಬೇಗ ಬೇಗ ಹೋಗೋಣ. ಬೇಗ ಬೇಗ ಹೋದ್ರೆ ಬೇಗ ಬೇಗ ಕೆಲಸ ಆಗುತ್ತೆ. ಇಲ್ಲ ಅಂದ್ರೆ ಒತ್ತಾಗ್ಬಿಡುತ್ತೆ, ಕತ್ಲೆ ಆಗ್ಬಿಡುತ್ತೆ. ಮತ್ತೆ ಮನೇಲೆಲ್ಲ ಬೈತಾರೆ, ಏನ್ ಮಾಡ್ತಿದ್ರಿ ಇಷ್ಟೊತ್ತೊತ್ತು ಅಂತ. ಅದಕ್ಕೆ ಬೇಗ ಹೋಗಿ ಮಾಡ್ಕೊಂಡು ತಿನ್ನೋ ನಡುಲ್ಲ. ನನ್ಗೂ ಬಹಳ ದಿವಸ ಆಗಿತ್ತು ಕೋಳಿ ಸಾಂಬಾರಿಂದ ಊಟ ಮಾಡ್ಬಿಟ್ಟು, ಕೋಳಿ ಬಾಡಿಂದ ಊಟ ಮಾಡಿದ್ರೆ ಅದ್ರ ರುಚಿನೇ ಬೇರೆ ಎತ್ಕೊಂಡ್ರಲ್ಲ. ನೀನ್ ಏನಾರ ತಿಳ್ಕೊಳ್ರಿ, ನಡೀರಿ ಬೇಗ ಬೇಗ. ಅದ್ರಲ್ಲೂ ಹಿಂಗೆ ತೋಟದಲ್ಲಿ ಎಲ್ಲಾರು ಕೂತ್ಕೊಂಡ್ಬಿಟ್ಟು ಮಾಡ್ಕೊಂಡು ತಿನ್ನೋದೈತಲ್ಲ, ಇನ್ನೊಂದು ಸಖತ್ತಾಗಿರುತ್ತೆ. ಒಳ್ಳೆ ಚಳಿ ಚಳಿ ಆಗ್ತಿರೋದಕ್ಕೂ ಈ ಜಿಟಿ ಜಿಟಿ ಮಳೆ, ಏನು ಕೆಲಸ ಇಲ್ಲ ಏನಿಲ್ಲ. ನಡೀರಿ ಬೇಗ ಬೇಗ ಮಾಡ್ಕೊಂಡು ತಿನ್ನೋ ನಡುಲ್ಲ. ಇದೇನ್ ರಂಗಜ್ಜ, ಯಾರು ಇಲ್ಲ ಏನಿಲ್ಲ, ಅಂಗಡಿ ತಾವ ಎತ್ಲಾಗೋದ್ರು ಏನಪ್ಪ. ಇವನು ಜಯಣ್ಣಿದಾನಲ್ಲ, ಅಲ್ಲಿ ಇಲ್ಲಿ ಆಟ ಹೊಡಿಯಕ್ ಹೋಗ್ಬಿಡ್ತಕ್ಕ ರಂಗಜ್ಜು. ಏನ್ ಸಾಮಾನ್ಯಕ್ಕೆ ಕೋಳಿ ಅಂಗಡಿ ತಾವಿಲ್ಲ ಅನ್ಸುತ್ತೆ. ಏನ್ ಮಾಡೋಣ ಇವಾಗ, ಅವ್ನ್ ಜಯಣ್ಣನೇ ಬೇಕಪ್ಪ ಇವಾಗ. ಅವ್ನಿಲ್ಲ ಅಂದ್ರೆ ನಮ್ಗೆ ಈಗ ಎಡವಟ್ಟಾಗಿ ಹೋಗ್ಬಿಡುತ್ತೆ. ಏನ್ ಮಾಡೋಣ ರಂಗಜ್ಜ ಇವಾಗ. ಈಗ ಬೇರೆ ತಾವ್ಲನಾರ ಕೋಳಿ ಗಿಳಿ ತಗೊಂಬಂದ್ಬಿಟ್ಟು ರೆಡಿ ಮಾಡೋದಂದ್ರೆ ಸಾಂಬಾರು ಇದು ಫ್ರೈ ಮಾಡೋದಕ್ಕೆ, ಕಬಾಬ್ ಮಾಡೋದಕ್ಕೆ ಇವ್ನ ಜಯಣ್ಣನೇ ಸರಿ. ಅಲ್ಲ, ನನಗೂ ಮಾಡಕ್ ಬರುತ್ತೆ, ಮಾಡಕ್ ಬರಲ್ಲ ಅಂತ ಏನಿಲ್ಲ. ಆದ್ರೂ ಅವನಷ್ಟು ಟೇಸ್ಟಿಯಾಗಿ ಮಾಡಕ್ಕಾಗಲ್ಲ. ಅವನಂದ್ರೆ ಅವನಿಗೆಲ್ಲ ರೂಢಿ ಆಯ್ತಲ್ಲ, ಪಟ 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 ಅಂತ ಎಲ್ಲ ಈರುಳ್ಳಿ ಗಿರುಳ್ಳಿ ಎಲ್ಲ ತರಕಾರಿ ಗಿರ್ಕಾರಿ ಎಲ್ಲ ಹೆಚ್ಚಿ ಖಾರಕ್ಕೆಲ್ಲ ತೆಗೆದ್ಬಿಟ್ಟು ಬೇಗ ಪಟ್ ಅಂತ ಮಾಡಿಬಿಡ್ತಾನೆ. ನಾವಂದ್ರೆ ಗಂಟೆ ಮಾಡ್ಕೊಂಡು ಕೂತ್ಕೊಂತೀವಿ. ಹಂಗಾಗಿ ಏನಜ ಮಾಡೋದು ಇವಾಗ. ತಡಿಯಲ್ಲ ಪಾಪ, ನೋಡೋಣ. ಇನ್ನು ಕೋಳಿ ಅಂಗಡಿ ತಾವ್ ಬಂದಿದೀವಿ, ಎತ್ಲಾಗ ಹೋಗಿದಾನೆ ಏನೋ ಗೊತ್ತಿಲ್ಲ. ಅಲ್ಲೇ ಹತ್ತತ್ರ ಕೋಳಿಗಳೆಲ್ಲ ಕಾಲಿಗೆ ಹಾಕಿ ಬಿಟ್ಟಿದಾವೆ. ಕೋಳಿ ಕಾಲಿಗೆ ಹಾಕ್ಬಿಟ್ರೆ ಇನ್ನೇನು ಅವನಿಗೂ ಕೆಲಸ ಕಡಿಮೆನೆ. ಇನ್ನೇನು ಜನಗಳು ಬರಲ್ಲ ಏನಿಲ್ಲ, ಕೋಳಿ ಖಾಲಿ ಆಗಿದಾವಂತ. ಸಾಮಾನ್ಯಕ್ಕೆ ಬರ್ತಾನೆ ನಿಮ್ ಜೊತೆ, ನೋಡೋಣ ತಡೀರಿ. ಅಗಳ ಇದೇನಪ್ಪ ಇದು, ರಂಗಜ್ಜ ಪರಮೇಶಿ ಸಾವುಕಾರು ಎಲ್ಲ ಬಂದ್ಬಿಟ್ಟಿದಾರೆ. ಆರ್ಡ್ರ್ ಮೇಲೆ ಆರ್ಡ್ರ್ ಕಣಪ್ಪ ಇವತ್ತು. ಏನಿಲ್ಲ ಅದನ್ನು 3 ಜನದಿಂದ ಒಳ್ಳೆ ಕೋಳಿ ತಗೊಂಡು ಹೋಗ್ತಾರೆ. ಏನ್ ಇವತ್ತು 3 ಜನ ಒಂದೇ ಸಲ ಕೋಳಿ ತಗೊಂಡು ಬಂದ್ಬಿಟ್ಟಿದಾರಲ್ಲ ಅಂತ. ರಂಗಜ್ಜ, ಪರಮೇಶಿ ಸಾವುಕಾರ್ರೆ, ಬರ್ರಿ 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 ಬರ್ರಿ. ಏನ್ ಅಪರೂಪ ಆಗ್ಬಿಟ್ರಲ್ಲ ನಮ್ ಕೋಳಿ ಅಂಗಡಿ ಕಡೆ. ಏನ್ ಸಮಾಚಾರ? ಇಲ್ಲ, ಫಾರಂ ಕೋಳಿ ಎಲ್ಲ ಖಾಲಿ ಆಗ್ಬಿಟ್ಟಿದಾವೆ. ಬೈಲರ್ ಕೋಳಿ ಇದ್ರೆ ಒಂದ್ 10 ಕೆಜಿ ಇರ್ಬೋದು, ಅಷ್ಟು ಬಿಟ್ರೆ ಎಲ್ಲ ಖಾಲಿ ಆಗ್ಬಿಟ್ಟಿದಾವೆ. ಬೇಗ ಯಾರು ತಗೊಂತೀರೋ ಅವ್ರಿಗೆ ಕೊಟ್ಬಿಡ್ತೀನಿ. ಯಾರ್ಯಾರಿಗೆ ಎಷ್ಟೆಷ್ಟು ಕೆಜಿ ಬೇಗ ಹೇಳ್ಬಿಡ್ರಿ. ಅಲ್ಲ, ನೀವು ಖಾಲಿ ಆಗುವಾಗ್ಲೇನೆ ಬರ್ತೀರಲ್ಲ, ನೀವು ಮುಂಚೆನೆ ಬರಕ್ಕಾಗಲ್ವೇನಂತ ನಿಮ್ಗೆ. ಲೇ 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 ಜಯಣ್ಣ, ತಡಿಯಲ್ಲ ಮುಂದ್ರಿಟ್ವಾ. ಈಗ ಎಷ್ಟು ಫಾರಂ ಕೋಳಿ ಇಲ್ವಲ್ಲ, ಬರೀ ಬೈಲರ್ ಕೋಳಿ ಮಾತ್ರನೇ ಇರೋದು. ಕಣಣ್ಣ, ಏನ್ ಮಾಡ್ತೀಯ? ಫಾರಂ ಕೋಳಿ ಎಲ್ಲ ಖಾಲಿ ಆಗೋಯ್ತಪ್ಪ ಇವತ್ತು. ಈ ಚಳಿಗೂನು ಅದಕ್ಕೂನು ಊರಲ್ಲೆಲ್ಲ ಜನಗಳೆಲ್ಲೂ ಕೆಲ್ಸ ಕಡೆ ಅಲ್ಲಿ ಇಲ್ಲಿ ಹೋಗಿಲ್ಲ. ಚಳಿಗೂನು ಅದಕ್ಕೂನು ಕೋಳಿ ಸಾಂಬಾರಿಂದ ತಿನ್ನೋದಕ್ಕೆ ಎಲ್ಲದನ್ನು ತಗೊಂಡು ಹೋಗ್ಬಿಟ್ರು ಅತ್ಲಾಗಿ. 1 ಗಂಟೆಗೆ ಎಲ್ಲ ಖಾಲಿ ಆಗ್ಬಿಟ್ಟಾಯ್ತು ಅಂತೀನಿ. ಫಾರಂ ಕೋಳಿ, ಬೈಲರ್ ಕೋಳಿನೂ ಇದಾವೆ. ಬೈಲರ್ ಕೋಳಿ ಅದೇ ಇದ್ದಾವೆ, ಒಂದು 10 ಕೆಜಿ, ಒಂದು 9 ಕೆಜಿ ಬರ್ಬೋದು ಅಷ್ಟೇ, ಜಾಸ್ತಿ ಏನಿಲ್ಲ ಕಣಣ್ಣ. ಇರೋದು ನಾ ಹೇಳ್ತಿದ್ದೀನಿ ನಿನಗೆ. ತಿರ್ಗಾ ನಾನೇನು ತರ್ಸಕ್ಕೆ ಏನು ಹೋಗಲ್ಲ. ಇನ್ನೇನು ಬಾಕ್ಲ ಹಾಕೊಂಡು ಹೋಯ್ತಿರೋದೇನೆ. ಈಗ ನಿಮ್ಗೆ ಯಾರಿಗೆ ಬೇಕಂತ ಗೊತ್ತಾಗ್ತಿಲ್ಲ, ಬೇಜಾರಂತೂ ಮಾಡ್ಕೊಬಿಡ್ರಿ. ಇರೋದೇನೆ ಇಷ್ಟು ಕೋಳಿಲಿ ಯಾರಿಗೆ ಬೇಕು ತಗೊಂಡು ಹೋಗ್ಬಿಡ್ರಿ. ಮತ್ತೆ ನನಗೆ ಅಷ್ಟು ಕೊಡ್ಲಿಲ್ಲ ಕಳ್ಳ ಜಯಣ್ಣ, ನೀನು ಇಷ್ಟು ಕೊಡ್ಲಿಲ್ಲ, ನಾನು ಮುಂಚೆ ಬಂದಿದ್ದೆ ಅಂತ ಒಬ್ರಿಗೊಬ್ರು ಬೇಜಾರಂತೂ ಮಾಡ್ಕೊಬಿಡಿ ದಯವಿಟ್ಟನು. ಇಲ್ಲ, ನೀವೇನೆ ಅಡ್ಜಸ್ಟ್ ಮಾಡ್ಕೊಂಡು ತಗೊಂಡು ಹೋಗ್ಬೇಕು. ತರಿಕೆ ನಾವೇ ಒಂದ್ ಹೇಳಿದ್ರೆ ಇವನೇ ಒಂದ್ ಅರ್ಥ ಮಾಡ್ಕೊಂತಾನಪ್ಪ ಅತ್ಲಾಗಿ. ಲೇ ಜಯಣ್ಣ, ಹಂಗಾರೆ ನೀನ್ ಇವಾಗ ಎಲ್ಲ ಕೋಳಿ ಎಲ್ಲ ಖಾಲಿ ಆದ್ಮೇಲೆ ಇದನ್ನ ಬಾಕ್ಲ ಹಾಕೊಂಡು ಹೋಗೋದೇ ಅಲ್ವಾ? ಒಳ್ಳೆ ಟೈಮು, ಕರೆಕ್ಟ್ ಟೈಮಿಗೆ ಬಂದಿದೀವಿ. ಹಂಗಾರೆ ಈಗ ಒಂದ್ ಕೆಲಸ ಮಾಡೋಣ. ಈಗ ಎಷ್ಟು ಕೋಳಿ ಐತೆ? 9-9.25 ಕೆಜಿ ಬರುತ್ತಂತ ಹೇಳ್ತಿದ್ಯಲ್ಲ, 9.25 ಕೆಜಿನೂ ಕ್ಲೀನ್ ಮಾಡ್ಬಿಟ್ಟು ರೆಡಿ ಮಾಡ್ಕೊಂಡ್ಬಿಟ್ಟು ಬರ್ಲ. ಅಲ್ಲಿ ರಂಗಜ್ಜಾರ್ ತೋಟ ಆಯ್ತಲ್ಲ, ರಂಗಜ್ಜಾರ್ ತೋಟಕ್ಕೆ ಹೋಗೋಣ. ರಂಗಜ್ಜಾರ್ ತೋಟಕ್ಕ ಇದೊಳ್ಳೆ ಚೆನ್ನಾಗಾಯ್ತಲ್ಲಪ್ಪ. ಅಲ್ಲ ಕಣ್ರಿ ರೀ ಪರಮೇಶ್ವರೇ, ಕೋಳಿ ತಗೊಂಡು ಕ್ಲೀನ್ ಎಲ್ಲ ಮಾಡ್ಕೊಂಡು ಮನೆಗೆ ಹೋಗ್ತಾರೆ. ಸಾಂಬಾರ್ ಗಿಂಬಾರು, ಕಬಾಬು, ಬಿರಿಯಾನಿ ಎಲ್ಲ ಮಾಡ್ಕೊಂಡು ತಿನ್ನೋದಕ್ಕೆ. ನೀವು ನೋಡಿದ್ರೆ ತೋಟ ಹೋಗೋಣ ಅಂತಿದ್ದೀರಲ್ರಿ. ಅಲ್ಲೇನ್ ಮಾಡ್ತೀರಾ ತಗೊಂಡೋಗ್ಬಿಟ್ಟು ಚಿಕನ್ನ? ಲೇ ಏಳಷ್ಟು ಮಾಡ್ಲೇ ಜೈಡ, ಒಳ್ಳೆ ಕತೆ ಆಗೋತಲ್ಲ. ಅಲ್ಲ ಕಳ್ಳ, ಮೊನ್ನೆ ಏನಂತ ಹೇಳಿದ್ ನಾನು ನಿನಗೆ ಮೊನ್ನೆ ಸಿಕ್ಕಾಗ. ಅಲ್ಲ, ರಂಗಜ್ಜನೂ ಸಾವುಕಾರರು ಎಲ್ಲ ಹೇಳ್ತಿದಾರೆ ತೋಟದಲ್ಲಿ ಕೋಳಿ ಗಿಳಿದೆಲ್ಲ ಸಾಂಬಾರ್ ಗಿಂಬಾರು ಮತ್ತೆ ಕಬಾಬು, ಬಿರಿಯಾನಿ, ಫ್ರೈ ಎಲ್ಲ ಮಾಡ್ಕೊಂಡು ತಿನ್ನೋಣ ಅಂತ ಹೇಳಿದ್ರು ಕಳ್ಳ. ಜಯಣ್ಣ, ನೀನು ನಾಳೆ ನಾಡ್ದೇನಾರ ಬೇಕಾದ್ರೆ ಪುರ್ಸೊತ್ ಹಾಕ್ತೀನಿ ಕಣ್ರಿ. ಇವತ್ತು ನಾಳೆ ಪುರ್ಸೊತ್ತಿರಲ್ಲ ಅಂತ ಹೇಳಿದ್ದೆ ತಾನೆ ನೀನು, ಭಾನುವಾರ ಪುರ್ಸೊತ್ತಿರಲ್ಲ ಅಂತ. ಅದಕ್ಕೆ ಇವಾಗ ಇನ್ನೇನು ಇರೋದಿಷ್ಟು ಕೋಳಿ ಇನ್ನೇನು ತಗೊಂಡು ಹೋಗ್ಬಿಟ್ರೆ ಎಲ್ಲ ಮುಗಿತಲ್ಲ. ಇನ್ನೇನು ನೀನು ಬಾಗ್ಲ ಹಾಕೊಂಡು ಹೋಗ್ತೀಯಲ್ಲ. ಸಾಂಬಾರ್ ಗಿಂಬಾರೆಲ್ಲ ಮಾಡೋದಕ್ಕೆ, ಬಟ್ರ ಕೆಲಸ ಮಾಡೋದಕ್ಕೆ ನೀನೇ ಸರಿ ಕಳ್ಳ. ನಮ್ಗೆ ಮಾಡಕ್ ಬರಲ್ಲ. ನಿನ್ಗಂದ್ರೆ ರುಚಿ ಗಿಚಿ ಎಲ್ಲ ಕೊಡೋದಕ್ಕೆ ಸಖತ್ತಾಗಿ ಬರುತ್ತೆ. ಹಂಗಾಗಿ ನೀನು ಕರ್ಕೊಂಡು ಹೋಗೋಣ ಅಂತಾನೆ ನಿನ್ಗೋಸ್ಕರನೇ ನಾವು ಅವತ್ತು ಮಾಡ್ದಂಗೆ ನಿನ್ಗೋಸ್ಕರ ಕಾಯ್ಕೊಂಡಿದೀವಿ. ಈಗ ಕೋಳಿ ಎಲ್ಲ ಕ್ಲೀನ್ ಮಾಡ್ಕೊಂಡು
ನಡಿಯಲ್ಲ ಜಯಣ್ಣ ಹೋಗೋಣ ಬೇಗ 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 ಮಾಡ್ಕೊಂಡು ತಿನ್ಕೊಂಡು ಹೋಗೋಣ. ಓಹೋ ಹಂಗಂದ್ರಿ ಮತ್ತೆ ವಿಷಯ ಮತ್ತೆ ನಾನು ಇದು ಯಾಕಪ್ಪ ಹಿಂಗೆ ಹೇಳ್ತಿದಾರಂತ ಹೇಳ್ತಿದ್ದೀನಿ. ಹಾ ಸರಿ 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 ಆಯ್ತು. ಈಗ ಸಾವ್ಕಾರ್ರೆ ಈಗ ಹೆಂಗ್ ಮಾಡೋದು, ಯಾರ್ಯಾರು ಬರ್ತಾರೆ? ನನಗೂ ಬೇಜಾರಾಗ್ತಿತ್ತು. ಒಳ್ಳೆ ಟೈಮಿಗೆ ಬಂದಿದ್ದೀರಾ ಕಣಿ, ಹೇಳ್ರಿ ಮಾತ್ರ ಬರೆದು ಬಂದಿದ್ದೀರಾ. ನಾನು ಮಂತ ಹೋಗಿ ಇನ್ನೇನು ಮಕ ಗಿಕ ತಕೊಂಡು ಸ್ನಾನ ಮಾಡ್ಕೊಂಡು ನಿದ್ದೆ ಮಾಡ್ತಿದ್ದೆ. ಈಗ ಬೇಜಾರಾಗ್ತಿತ್ತು ನನಗೂ, ಕೆಲಸ ಇಲ್ಲ ಏನಿಲ್ಲ ಅನ್ಕೊಂಡು. ನಡೀರಿ ಹೆಂಗ ಅದಾದ್ರೂ ಮಾಡ್ಕೊಂಡು ತಿನ್ನೋಣಕ್ ಸಖತ್ತಾಗಿರುತ್ತೆ. ಸಾವ್ಕಾರ್ರೆ ಈಗ ಒಂದ್ ಕೆಲಸ ಮಾಡೋಣ ಸಾವ್ಕಾರ್ರೆ, ಯಾರ್ಯಾರು ಬರ್ತಾರೆ ಇವಾಗ? ಮೊದ್ಲು ಎಷ್ಟು ಜನ ಬರ್ತಾರೆ? ಸಾಕಾಗುತ್ತಾ? ಒಂದ್ 9 kg ಅಷ್ಟೇ ಬಾಯ್ಲರ್ ಕೋಳಿ ಇರೋದು. ಅಯ್ಯೋ ಸಾಕಾಗುತ್ಕಂಡ್ ನಡಿ ಮಗ, ಅದಿನ್ನೆಷ್ಟ್ ಜನ ಬರ್ತಾರಂತಲ್ಲ ಹಿಂಗಾಡ್ತೀಯ ಇನ್ನು? ಇನ್ನೇನು ನಾನು ನೀನು ನಮ್ ರಂಗಜ್ಜ, ಪರಮೇಶಿ, ಶಂಕರಜ್ಜ, ಗೌಡ್ರು, ಆಮೇಲೆ ಜಗಣ ಬರ್ತಾನೆ, ಅಕ್ಕಪಕ್ಕದವ್ರು ಅವ್ರು ಇವ್ರು, ಆ ನಿಂಗಣ್ಣ ಒಬ್ಬ ಬರ್ತಾನೆ, ಇವ್ರು ಬರ್ತಾರೆ. ಅಲ್ಲೇ ಹೊಲತವ ತೋಟತವ ಕೆಲಸ ಮಾಡ್ತಿರೋರು ಬಿಟ್ರೆ ಇನ್ಯಾರೆಲ್ಲ ಬರ್ತಾರೆ? ಇವನೇ ಜಯಣ್ಣ ಅಲ್ವಾ? ಅದಕ್ಕೆ ಸಾಕು. ಈಗ ಎಷ್ಟಾಯ್ತು ಅಷ್ಟು ತಗಳ. 9-9.5 kg ಅಂತ ಹೇಳ್ತಿದ್ಯಾ? ತಗ ತೂಕ ಹಾಕ್ಬಿಟ್ಟು ಅದಕ್ಕೇನಂತೆ. ಆಮೇಕಿಂದ ಈಗ ಇನ್ನೊಂದು ಕೆಲಸ ಮಾಡೋಣಪ್ಪ. ಅದಕ್ಕಿಂತ ಮುಂಚೆ ಈಗ ರೇಷನ್ಗಳು ಏನೇನ್ ಬೇಕು ಅಂತ ಹೇಳ್ಬಿಡಪ್ಪ ಇವಾಗ. ರೇಷನ್ಗಳೇ ಸರಿ ಕರೆಕ್ಟು ಈಗಳಲ್ಲೇ ಪಾಪ ಜಯಣ್ಣ. ಒಳ್ಳೆ ರುಚಿಯಾಗಿರ್ಬೇಕಲ್ಲ ಮಾತ್ರ. ಸಾವ್ಕಾರ್ರೆ ನಾನು ಹೇಳೋದು ಈಗ 9 kg ಅಂದ್ರೆ ಕ್ಲೀನಿಂಗ್ ಗೀನಿಂಗ್ ಎಲ್ಲ ಅದು ಇದು ಅಂದ್ರೆ ಒಂದು 6-7 kg ಬರ್ಬೋದು ಅಂದಾಜ್ ಅಂದ್ಕೊಂಡಿದೀನಿ. ಆಯ್ತು, ಈಗ ಏನೇನ್ ಮಾಡ್ಬೇಕು ಅನ್ಕೊಂಡಿದೀರಾ ಸಾವ್ಕಾರ್ರೆ? ಇವಾಗ ಪರಮೇಶಣ್ಣ ಏನ್ ಮಾಡ್ಬೇಕಂದ್ಕೊಂಡಿದೀರಾ? ಏನು ಕಬಾಬ್ ಗಿಬಾಬ್ ಏನಾರು ಮಾಡಿಸ್ತಿರೋ, ಬಿರಿಯಾನಿ ಮಾಡಿಸ್ತಿರೋ, ಏನೋ ಫ್ರೈ ಮಾಡಿಸ್ತಿರೋ, ಸಾಂಬಾರ್ ಮಾಡಿಸೋಣ? ಏನ್ ಮಾಡೋಣ ಅಂತ ಹೇಳಿದ್ರೆ ನನಗೆ ಐಟಮ್ಗಳು ತರ್ಸೋದಕ್ಕೆ, ರೇಷನ್ ದಿನಸಿ ಸಾಮಾನು ತರ್ಸೋದಕ್ಕೆ ನನಗೆ ಸರಿ ಆಗುತ್ತೆ. ಏನ್ ತರ್ಸೋಣ? ಅಲ್ಲ ತರ್ಸೋದಕ್ಕೆ ಏನ್ ಮಾಡೋಣ ಇವಾಗ? ಏನು ಚಿಕನ್ ಫ್ರೈ ಏನಾರ ಮಾಡ್ಬೇಕು, ಕಬಾಬ್ ಮಾಡ್ಬೇಕು, ಇಲ್ಲ ಸಾಂಬಾರ್ ಮಾಡ್ಬೇಕು? ಹೇಳ್ರಿ. ಅದೇ ಕಣ್ ಮಗ, ಆ ಸಾಂಬಾರ್ ಗಿಂಬಾರ್ ಏನ್ ಬೇಡ ಕಣ್ ಮಗ. ಇನ್ನೇನ್ ಮನೇಲೂ ಸಾಂಬಾರ್ ಮಾಡ್ಕೊಂಡೆ ತಿಂತೀವಿ, ಹೊರಗಡೆ ಮಾಡ್ಕೊಂಡು ತಿನ್ಬೇಕಾದ್ರೂ ಸಾಂಬಾರ್ ಇನ್ನೇನ್ ಮಾಡ್ಕೊಂಡು ತಿನ್ನೋಣ? ಪರಮೇಶಿ ಈಗ ಫ್ರೈ ಒಂದ್ ಮಾಡೋಣ. ಫ್ರೈನು ಕಬಾಬು ಸಾಕಲ್ವೇನ್ ಪರಮೇಶಿ? ಪಾಪ ಜಯಣ್ಣ ಫ್ರೈ ಚಿಕನ್ ಫ್ರೈ ಕಣ, ಒಂದ 4 kg ಫ್ರೈ ಮಾಡ್ಬಿಡು. ಮಿಕ್ಕಿದ್ದು ಏನಾಯ್ತು ಅದ್ರದ್ದು ಕಬಾಬ್ ಮಾಡ್ಬಿಡಣ ಕಣ, ಸಾಕು ಪರಮೇಶ್. ಜಯಣ್ಣ ಇನ್ನೇನೇನು ಬೇಡ ಕಣ ಸುಮ್ಕೆ. ನಾನು ಇದೇ ಹೇಳೋಣ ಅನ್ಕೊಂಡಿದ್ದೆ. ಹಂಗಾರೆ ಈಗ ಸಾವ್ಕಾರ್ರೆ ಈಗ ಏನಿಲ್ಲ. ಈಗ ರಂಗಜ್ಜ, ಪರಮೇಶಣ್ಣ ಈಗ ಫ್ರೈ ಮಾಡೋದಕ್ಕೆ ಇನ್ನೇನಣ್ಣ? ಮೆಣಸಿಕಾಯಿ, ಹಸಿರು ಮೆಣಸಿಕಾಯಿ ಬೇಕು, ಶುಂಠಿ ಬೇಕು, ಬೆಳ್ಳುಳ್ಳಿ ಬೇಕು, ಟೊಮೆಟೊ ಹಣ್ಣು ಬೇಕು, ಒಂದ 2 ಕಾಯಿ ಬೇಕಿತ್ತು, ತೆಂಗಿನಕಾಯಿ ಕಾಯಿ ತುರಿ, ಮತ್ತೆ ಒಂದ್ ಸ್ವಲ್ಪ ಒಗ್ಗರಣೆಗೆ ಹಾಕೋಣಕ್ಕೆ ಎಣ್ಣೆ ಬೇಕು. ಆಯ್ತಾ? ಅಷ್ಟಿದ್ರೆ ಅತ್ಲಾಗಿ ಮಾಡ್ಬಿಡ್ಬೋದು. ಒಂದ್ ಸ್ವಲ್ಪ ಖಾರದ ಪುಡಿ ಒಂದೊಂದು ಪ್ಯಾಕೆಟ್ ತಗೊಂಬನ್ನಿ, ಸಣ್ಣ ಸಾಕು. ಖಾರದ ಪುಡಿ, ಸಾಂಬಾರ್ ಪುಡಿ, ಉಪ್ಪು, ಒಂದ್ ಸ್ವಲ್ಪ ಅಡಿಗೆ ಅರಿಶಿನ ಇಷ್ಟಿದ್ರೆ ನೋಡಪ್ಪ ಫ್ರೈ ಮಾಡ್ಬಿಡ್ಬೋದು. ಇನ್ನೇನು ಕಬಾಬ್ ಮಾಡೋದಕ್ಕೆ ಇನ್ನೇನು ಕಬಾಬ್ ಪುಡಿ ಬೇಕಿತ್ತು, ಮತ್ತೆ ಇನ್ನೇನು ಶುಂಠಿ ಬೆಳ್ಳುಳ್ಳಿ ಇಲ್ಲೇ ಇದಾವೆ, ಇನ್ನೇನು ಪೇಸ್ಟ್ ಮಾಡ್ಕೊಂಡ್ರೆ ಆಗುತ್ತೆ. ಕಬಾಬುಗೆ ಮೊಟ್ಟೆ ಹಾಕಬೇಕು, ಮೊಟ್ಟೆ ಇಷ್ಟು ತಗೊಂಬರ್ರಿ ಇವ್ರೆ. ಸ್ವಲ್ಪ ಕಬಾಬ್ ತೆಲ್ಸೋದಕ್ಕೆ ಇದು ಬಾಂಡಿ ಅವೆಲ್ಲ ಬೇಕು, ತಗೊಂಬಂದ್ಬಿಟ್ರೆ ಆಯ್ತು. ನನಗೆ ಐಟಮ್ಗಳೆಲ್ಲ ತಗೊಂಬಂದ್ಬಿಟ್ರೆ ಆಯ್ತು. ಬೇಗ ಬೇಗ ಮಾಡಿಬಿಡೋಣ, ಅದೆಷ್ಟೊತ್ತಾಗುತ್ತೆ. ಮತ್ತೆ ಈಗ ಫ್ರೈ ಜೊತೆ ತಿನ್ನೋದಕ್ಕೆ ರೈಸ್ ಬೇಯಿಸ್ಬೇಕಲ್ವಾ? ಎಷ್ಟು ಜನ ಆಗ್ತೀವಿ? ಒಂದು 6 kg ಒಳ್ಳೆ ಅಕ್ಕಿ ತಗೊಂಬರ್ರಿ ಹಂಗೇನೆ, ಆಯ್ತಾ? ಅಷ್ಟು ತಗೊಂಬಂದ್ಬಿಟ್ರೆ ಆಯ್ತು. ತಟ್ಟೆ ಇನ್ನೇನು ಬಾಳೆ ಎಲೆ ಸಿಗುತ್ತೆ ತೋಟದಲ್ಲಿ, ರಂಗಜಾರ್ ತೋಟದಲ್ಲಿ ಬಾಳೆ ಎಲೆ ಹಾಕ್ಬಿಡುತ್ತೆ. ಸ್ವಲ್ಪ ಕುಡಿಯಕ್ಕೆ ನೀರಿಗೆ ಲೋಟ ಮತ್ತೆ ಫಿಲ್ಟರ್ ನೀರು ತಗೊಂಬರ್ರಿ. ಇಷ್ಟು ಮಾಡಿಬಿಟ್ರೆ ಅತ್ಲಾಗಿ ಬೇಗ ಬೇಗ ಮಾಡಿ ಅತ್ಲಾಗಿ ಮುಗಿಸ್ಬಿಡೋಣ. ಏನ್ ರಂಗಜ್ಜ ಆಗೋಗ್ಬಿಡುತ್ತಲ್ವಾ? ಇನ್ನೂ ಮತ್ತೆ ಹೇಳೋದು ಮರ್ತ್ಬಿಟ್ಟೆ, ಕೊತ್ತಂಬರಿ ಸೊಪ್ಪು, ನಿಂಬೆ ಹಣ್ಣು, ಮತ್ತೆ ಸೌತೆಕಾಯಿ ಸಿಕ್ಕಿದ್ರೆ ಸೌತೆಕಾಯಿನೂ ತಗೊಂಬರ್ರಿ, ಚೆನ್ನಾಗಿರುತ್ತೆ. ಇಷ್ಟು ತಗೊಂಬರ್ರಿ ಸಾವ್ಕಾರ್ರೆ, ಪರಮೇಶಣ್ಣ.